ದಾಸರಹಳ್ಳಿಯ ನ್ಯಾಯಬೆಲೆ ಅಂಗಡಿಯೊಂದರಲ್ಲಿ ಜನ ರೇಷನ್ ಪಡೆಯೋದಕ್ಕೆ ಪರದಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಫುಟ್ಪಾತ್ ಮೇಲೆ ಮಲಗಿ ಬೆಳಗ್ಗೆ ರೇಷನ್ ಪಡಿತಾ ಇದ್ದಾರೆ. ಅದರಲ್ಲೂ ಕೆಲವರಿಗೆ ಸಿಗ್ತಾ ಇದೆ, ಕೆಲವರಿಗೆ ಸಿಗ್ತಾ ಇಲ್ಲ. ಯಾಕೆ ಇಂಥ ಅವ್ಯವಸ್ಥೆ ಅಂತ ನೀವೇ ನೋಡಿ. ಪಡಿತರ ಅಕ್ಕಿಗಾಗಿ ರಾತ್ರಿ ಇಡೀ ಫುಟ್ಪಾತ್ನಲ್ಲಿ ನಿದ್ದೆ. ನ್ಯಾಯಬೆಲೆ ಅಂಗಡಿಯ ಮುಂದೆ ಖಾಲಿ ಚೀಲ ಇಟ್ಟು ವೇಟಿಂಗ್. ಏಕಕಾಲಕ್ಕೆ ಹೆಚ್ಚು ಜನ ಬರೋದ್ರಿಂದ ರಶ್. ಜನರು ಅಲ್ಲೇ ತಂಗೋದ್ರಿಂದ ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿ. ಒಮ್ಮೆ ಈ ದೃಶ್ಯ ನೋಡ್ಬಿಡಿ. ತಲೆಯ ಮೇಲೆ ಹೈ ಟೆನ್ಷನ್ ವೈರ್, ಫುಟ್ಪಾತ್ ಮೇಲೇನೆ ನಿದ್ದೆ. ಮತ್ತೊಂದ್ ಕಡೆ ರಸ್ತೆಯ ಮೇಲೆ ಸಾಲಾಗಿ ಇಟ್ಟ ಖಾಲಿ ಚೀಲಗಳು. ದಾಸರಹಳ್ಳಿಯ ನ್ಯಾಯಬೆಲೆ ಅಂಗಡಿಯ ಮುಂದೆ ಕಳೆದ 6 ತಿಂಗಳಿಂದ ಪಡಿತರ ಅಕ್ಕಿಗಾಗಿ ಜನ ಅನುಭವಿಸ್ತಾ ಇರುವ ಯಾತನೆ ಇದು. ಬೆಳಗ್ಗೆ ರೇಷನ್ ಖಾಲಿ ಆಗುತ್ತೆ ಅಂತ ದಾಸರಹಳ್ಳಿಯ ಸಮೀಪ ಹಲವು ಏರಿಯಾದ ಜನ ಈ ನ್ಯಾಯಬೆಲೆ ಅಂಗಡಿಗೆ ಬಂದು ರಾತ್ರಿ ಇಡೀ ಫುಟ್ಪಾತ್ ಮೇಲೆಯೇ ನಿದ್ದೆ ಮಾಡಿ ಬೆಳಗ್ಗೆ ಪಡಿತರ ಪಡಿತಾ ಇದ್ದಾರೆ. ಹೀಗೆ ರಾತ್ರಿ ಫುಟ್ಪಾತ್ ಮೇಲೆ ಕೆಲವರು ನಿದ್ದೆ ಮಾಡದೆ ಮಾತಾಡ್ತಾ ಇದ್ದಿದ್ರಿಂದ ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿ ಆಗ್ತಿದೆಯಂತೆ. ಅದು ಏನಾಗಿದೆ ಗೊತ್ತಾ ಸರ್, ಪೋರ್ಟಬಿಲಿಟಿ ಅಂತ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಯಾರು ಎಲ್ಲಿ ಬೇಕಾದ್ರೂ ತಗೋಬೋದು. ಆದ್ದರಿಂದ ಜನ ಎಲ್ಲೆಲ್ಲಿ ಸಿಗ್ತಾ ಇದೆ ಅಲ್ಲಲ್ಲಿ ತಗೊತಾ ಇದ್ದಾರೆ. ಆದ್ದರಿಂದ ಎಲ್ಲ ಕಡೆನೂ ಜನ ಇದ್ದಾರೆ. ನಮ್ಮ ಅಂಗಡಿ ಒಂದೇ ಕಡೆ ಅಲ್ಲ, ಎಲ್ಲನ ಅಂಗಡಿ ತೆಗೀಲಿ ಅಲ್ಲೆಲ್ಲ ಜನ ಇದ್ದಾರೆ ಸರ್. ಎಲ್ಲ ಕಡೆನೂ ರಶ್ ಆಗ್ತಾ ಇದೆ. ನಮ್ಮ ಹತ್ರನೂ ಅದೇ ಥರ ರಶ್ ಆಗ್ತಾ ಇದೆ ಸರ್. ಇಲ್ಲ, ಆಲ್ಮೋಸ್ಟ್ ಒಂದು 6 ಮಂತ್ಸಿಂದನೂ ಹಿಂಗೆ ಇದೆ. ಆ ಸ್ಟಾಕ್ ಇರೋವರೆಗೂ ಕೊಡ್ತೀವಿ. ಆಮೇಲೆ ನಾವು ಅಡಿಷ್ನಲ್ಗೆ ಕೇಳ್ತೀವಿ. ಅಲ್ಲಿ ಸ್ಟಾಕ್ ಅವೈಲಬಿಲಿಟಿ ಇದ್ದರೆ ಕೊಡ್ತಾರೆ. ನಮ್ಗೆ ಆ್ಯಾವ್ರೇಜ್ ಏನಿಲ್ಲ ಸರ್. ಕರೆಕ್ಟಾಗಿ 600 ಕಾರ್ಡ್ ಇದೆ. 600 ಕಾರ್ಡಿಗೆ ಬರುತ್ತೆ. ಅಷ್ಟಕ್ಕೂ ಕೊಟ್ಬಿಡ್ತೀವಿ. ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ಸಲಕ್ಕೆ 600 ಕಾರ್ಡ್ದಾರರಿಗೆ ಪಡಿತರವನ್ನ ವಿತರಣೆ ಮಾಡ್ತಾರೆ. 600ಕ್ಕಿಂತ ಹೆಚ್ಚು ಜನ ಪಡಿತರಕ್ಕೆ ಬರೋದ್ರಿಂದ ಕೆಲವರಿಗೆ ಪಡಿತರ ಸಿಗ್ತಿಲ್ಲ. ಹೀಗಾಗಿ ಬೆಳಗ್ಗೆ ಕೆಲಸಕ್ಕೆ ಬೇಗ ಹೋಗೋರು ರಾತ್ರಿ ಇಡೀ ಕಾದು ಪಡಿತರ ಹಾಕಿಸ್ಕೊಳ್ತಿದ್ದಾರೆ. ಇದಕ್ಕಿಂತ ಮೊದಲು ಟೋಕನ್ ವ್ಯವಸ್ಥೆ ಮಾಡಲಾಗ್ತಾ ಇತ್ತಂತೆ. ಈಗ ಯಾರು ಮೊದಲು ಕ್ಯೂ ಅಲ್ಲಿ ಇರ್ತಾರೋ ಅವರಿಗೆ ರೇಷನ್ ಹಾಕೋದ್ರಿಂದಾಗಿ ಜನ ರಾತ್ರಿಯಿಂದಲೇ ಬರ್ತಿದ್ದಾರೆ. ನ್ಯಾಯಬೆಲೆ ಅಂಗಡಿಗೆ ಬಂದಿರುವ ಸ್ಟಾಕ್ ಬೇಗ ಖಾಲಿ ಆಗ್ತಾ ಇದ್ರಿಂದ ನ್ಯಾಯಬೆಲೆ ಅಂಗಡಿಯವರು ಮೇಲಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಹೆಚ್ಚುವರಿ ಪಡಿತರ ಬೇಕು ಎಂಬ ಪತ್ರಕ್ಕೆ ಮೇಲಧಿಕಾರಿಗಳಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಅದೇನೇ ಆಗಲಿ, ಮಧ್ಯರಾತ್ರಿಯಲ್ಲಿ ಫುಟ್ಪಾತ್ ಮೇಲೆ ಅದು ಹೈಟೆನ್ಷನ್ ವೈರ್ ಕೆಳಗೆ ಮಲಗ್ತಾ ಇರೋದು ನಿಜಕ್ಕೂ ಆಘಾತಕಾರಿ ಹಾಗೂ ಎಚ್ಚರಿಕೆಯಿಂದ ಇರಬೇಕಾದ ವಿಚಾರಣೆ ಸರಿ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.